ಬಿಡದಿ ಟೌನ್ಶಿಪ್ ಯೋಜನೆ ತಕ್ಷಣ ಕೈಬಿಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಜೂನ್ 25ರಂದು ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರ ನನ್ನ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆಯನ್ನು ದೇವೇಗೌಡರು ನೀಡಿದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯನವರನ್ನು ತೆಗೆದು ನೀವು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ಅದನ್ನು ಈಡೇರಿಸೋದಕ್ಕೆ ಈ ಯೋಜನೆ ಮಾರ್ಗ ಹಿಡಿದಿದ್ದೀರಿ ಅಂತ ದೇವೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದಾರೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನೆನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಒಪ್ಪಿಗೆ ಕೊಟ್ಟಿರುವ ರೈತರ ಜಮೀನು ಸರ್ವೆ ಮಾಡಲಾಗ್ತಿದೆ. ಫೈನಲ್ ನೋಟಿಫಿಕೇಶನ್ ಆಗಿದೆ. ಸರ್ವೆ ನಿರ್ಧಾರದಿಂದ ಹಿಂದೆ ಬರುವ ಸಾಧ್ಯತೆ ಕಡಿಮೆ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಇನ್ನು ಗಲಾಟೆಯಾದ 1 ಗಂಟೆಯಲ್ಲೇ ಜಾಲತಾಣದಲ್ಲಿ ಕುಮಾರಸ್ವಾಮಿ ಬರ್ತಾರೆ. ಸಿಎಂ ಡಿಕೆಶಿ ಹೆಸರಿಗೆ ಕಳಂಕ ತರೋದಕ್ಕೆ ಪಿತೂರಿ ಮಾಡ್ತಿದ್ದಾರೆ ಅಂತ ಶಾಸಕರು ಗರಂ ಆಗಿದ್ದಾರೆ. ಇನ್ನೊಂದೆಡೆ ನಾನು ತಪ್ಪು ಮಾಡಿದ್ರೆ ದೂರಿನಲ್ಲಿ ನನ್ನ ಹೆಸರನ್ನ ಉಲ್ಲೇಖಿಸಬೇಕಿತ್ತು, ಪ್ರಚಾರಕ್ಕೆ ನನ್ನ ಹೆಸರನ್ನ ಬಳಸಲಾಗ್ತಿದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಇಲ್ಲಿ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಏನು ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ. ಇದು ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದರೆ, ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಇವಾಗ ಮತ್ತಲ್ಲಿ ಯಾರ ಲೋಕಲ್ MLA ಅದು ನಾನು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಏಕೆಂದರೆ ಅವ್ರು ಬಂದಿರೋದೇ ಪೊಲೀಸ್ ಇಟ್ಕೊಂಡು ಜೀವನದಲ್ಲಿ. ನನ್ನ ಜೊತೆಲಿದ್ದಾಗಲೂ ದಿನಪಲ್ಲಿ ಪೊಲೀಸ್ ಕೇಸಲ್ಲೇ ಇರೋರು, ಯಾವ ಪೊಲೀಸ್ ಸ್ಟೇಷನಲ್ಲಿ ಇರ್ತಿದ್ದು ಮನುಷ್ಯ. ಅವ್ರ ಬಗ್ಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನೇನೋ ಚಿತಾವಣೆ ಮಾಡಿಸ್ಬಿಟ್ಟು ಪಾಪ ಅವ್ರಿಗೆಲ್ಲ ಜೈಲಿಗೆ ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡವ್ರು, ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಆದಿಚುಂಚನಗಿರಿ ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿರುವ 6 ಮಂದಿ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ 11 ಆರೋಪಿಗಳನ್ನ ಬಂಧಿಸಲಾಗಿದೆ. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಜಮೀನನ್ನ ಆರೋಪಿಗಳು ಕಬಳಿಸಿದ್ರು. ಸುಮಾರು 30 ವರ್ಷಗಳಿಂದ ಕಾಣಿಕೆ ರೂಪದಲ್ಲಿ ಮಠಕ್ಕೆ ಭಕ್ತರು 45 ಎಕರೆ ಜಮೀನನ್ನ ನೀಡಿದ್ರು. 45 ಎಕರೆ ಪೈಕಿ 6 ಎಕರೆ ಜಮೀನಿಗೆ ನಕಲಿ ದಾಖಲಾತಿಯನ್ನ ಸೃಷ್ಟಿಸಿ ವಂಚಿಸಿದ್ದ 11 ಆರೋಪಿಗಳನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ನೆಲಮಂಗಲ ಮೂಲದ ನರೇಶ್ ಗೌಡನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹೀಗೆ ಬಟ್ಟೆ ಕಟ್ಟಿ ಕಲಬುರಗಿ ಜೈಲಿನಿಂದ 3 ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ತಡರಾತ್ರಿ 3 ಗಂಟೆ ಸುಮಾರಿಗೆ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಪಟ್ಟಿದ್ದ ಕೈದಿಗಳಾದ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಇದು ಕಾಂಪೌಂಡ್ ಏನಿದೆ ಸುಮಾರು 15 ರಿಂದ 20 ಅಡಿ ಎತ್ತರದ ಕಾಂಪೌಂಡ್ ಅನ್ನ ಆ ಬಟ್ಟೆ ಉಪಯೋಗಿಸಿ, ಅಂದ್ರೆ ಅವರ ಟವಲ್ ಆಗಿರ್ಬೋದು ಮತ್ತು ಹಾಸಿಗೆ ಆಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಸದ್ಯ ಕಾಂಪೌಂಡ್ ಹಾರಿ ಇಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಕೈದಿಗಳ ಚಲನವಲನದ ಬಗ್ಗೆ ನಿಗಾ ಇಡೋದಕ್ಕೆ ಸಿಬ್ಬಂದಿ ವಿಫಲವಾಗಿದ್ದಾರೆ. ಹೀಗಾಗಿ ಕಾರಾಗೃಹದ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅಮಾನತಿಗೆ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ನೀಡುವ ಸಾಧ್ಯತೆಗಳಿವೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಬಗ್ಗೆ ಬಿಜೆಪಿ ಸರ್ಕಾರದ ಬಗ್ಗೆ ವ್ಯಂಗ್ಯ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಇರಾನ್ ಅಮೆರಿಕ ಯುದ್ಧದಲ್ಲಿ ಬ್ಯುಸಿ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ರೆ ಇದು ಒಂದು ಗ್ಯಾರಂಟಿ ಯೋಜನೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಒಂಥರ ಫ್ರೀ, ಅದು ಗ್ಯಾರಂಟಿನೇ, ಅದೊಂಥರ ಗ್ಯಾರಂಟಿ ಸ್ಕೀಮ್. ಜೈಲಿಗೆ ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಹೋಗಿ, ಅದೊಂದು ಗ್ಯಾರಂಟಿ ಸ್ಕೀಮ್ ಇವ್ರಿಗೆ. SSLC PUC ರಿಸಲ್ಟು ಲೋಯೆಸ್ಟ್ ಆದರೂ ನನಗೇನು ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಜೈಲ್ ಬ್ರೇಕ್ ಆದರೂ ನನಗೆ ಸಂಬಂಧ ಇಲ್ಲ. ನನ್ನ ಸಂಬಂಧ ಇರೋದು ಮಾತ್ರ ಟ್ವೀಟು ಅಂತ ಹೇಳಿ ಒಂದು ಟ್ವೀಟ್ ಇಲಾಖೆ ಮಾಡಿ ಅದನ್ನ ಸನ್ಮಾನ್ಯ ಗೃಹ ಸಚಿವರಿಗೆ ಆ ಖಾತೆಯನ್ನು ವಹಿಸಿಕೊಡ್ತಾರೆ. ಹೀಗೆ ಕೈನಲ್ಲಿ ಮಚ್ಚಿಡಿದು ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ಪತ್ನಿ ಹಾಗೂ ಮಾವನ ಹಲ್ಲೆಗೆ ಯತ್ನಿಸಿರುವ ಆರೋಪ ಕೇಳಿಬಂದಿದೆ. 50 ಲಕ್ಷ ವರದಕ್ಷಿಣೆಗಾಗಿ ಪತಿ ನಿತ್ಯ ಕಿರುಕುಳ ನೀಡ್ತಾ ಇದ್ದು ಮನೆಗೆ ಹುಡುಗಿರನ್ನ ಕರೆದುಕೊಂಡು ಬರ್ತಾ ಇದ್ರು. ಈ ಬಗ್ಗೆ ಕೆಂಗೇರಿ ಠಾಣೆಗೆ ದೂರು ಕೊಟ್ಟರು ಸ್ವೀಕರಿಸಿಲ್ಲ ಅಂತ ಭೈರಪ್ಪ ಪತ್ನಿ ಆರೋಪಿಸಿದ್ದಾರೆ. ಜೊತೆಗೆ ಮತ್ತೊಂದು ಮದುವೆ ಆಗೋದಕ್ಕೆ ಮುಂದಾಗಿರುವ ಪತಿ ಡಿವೋರ್ಸ್ಗಾಗಿ ನಿತ್ಯ ಕಿರುಕುಳವನ್ನ ಕೊಡ್ತಿದ್ದಾರೆ ಅಂತಾನೂ ಆರೋಪಿಸಿದ್ದಾರೆ. ಪತ್ನಿ ನೀಡಿದ್ದ ದೂರಿನ ಆಧಾರದಲ್ಲಿ PSI ಬಂಧನ ಆಗಿದೆ. ಹೇಳ್ತಿಲ್ವ, ಮೆಂಟಲಿ ಒಬ್ರಿಗೆ ಡಿವೋರ್ಸ್ ಕೊಡು ಅಂತ ನೀನು ಹೇಳೋ ಅಧಿಕಾರನೇ ಇಲ್ಲ.
ಇಲ್ಲ, ಹೇಳಂಗಿಲ್ಲ. ಹೆಂಗೆ ಹೇಳ್ತೀಯ? ನಾನು ಒಪ್ಕೋಬೇಕಲ್ಲ ಅದಕ್ಕೆ. ನಾನು ನೋಡು, ಒಂದು ನಿಮಿಷ ಹೇಳ್ತೀನಿ, ಕೇಳಿಸ್ಕೊ. ನಾನು ಕೊಡಲ್ಲ ಅಂತ 100 ಸಲ ಹೇಳ್ತಾ ಇದ್ದೀನಿ, ಪದೇ ಪದೇ ನಾನು ಕೇಳಿ ಕೆಣಕ್ ಬೇಡ. ನಿನ್ನ ಹತ್ರ ಬರ್ದೇ ಹೋದ್ರೂ ಪರವಾಗಿಲ್ಲ, ನಾನು ಹಿಂಗೆ ಇರ್ತೀನಿ, ಆಯ್ತು. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ 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 ಈ ಥರ ಎಲ್ಲ ಹಿಂಸೆ ಮಾಡಬೇಡ. ಕೊನೆ ಸುಬ್ರಹ್ಮಣ್ಯಪುರದಲ್ಲಿ ಸ್ಟೇಷನ್ ಹಿಂದೆಗಡೆನೆ ಯಾರ್ದೋ ASI ಮಗಳನ್ನ ಇದು ಮಾಡ್ಬಿಟ್ರು ಸರ್. ಆ ಹುಡುಗಿ ಇನ್ನ 18, ಅಂಡರ್ 18. ಕೊನೆಗೆ ಆ ಹುಡುಗಿ ಗೊತ್ತಾಗ್ಬಿಟ್ಟಿದೆ. 1 ವರ್ಷ ಆದ್ಮೇಲೆ ನಾನು ಮದುವೆ ಆಗಿದೆ ಅಂತ ನಿನಗೆ ಇಷ್ಟು ವರ್ಷ ಸುಳ್ಳು ಹೇಳ್ಕೊಂಡು ಬರುತ್ತೆ, ಅದಕ್ಕೆ ನಾನು ಅಯ್ಯೋ ಇದು ಏನು ಅವಳು ಸರಿ ಇಲ್ಲ, ಅವಳು ಹಾಗೆ, ಅವಳು ಹೀಗೆ. ಬಟ್ ಘಟನೆ ನಡೆದದ್ದೆಲ್ಲ ತಾವರೆಕೆರೆ ಲಿಮಿಟ್ಸ್ ಬಂದಿದ್ರಿಂದನೂ ಕೂಡ ನಾವು ಸದ್ಯ ಈ ಹೆಣ್ಣುಮಗಳು ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಕೆ ಕಂಪ್ಲೇಂಟನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304 3 and 4 DP ಆ್ಯಕ್ಟ್ ಅಡಿಯಲ್ಲಿ. ಮತ್ತು ಅವನನ್ನು ದಸ್ತಗಿರಿನೂ ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋಣ. ಹಾವಿನ ದ್ವೇಷ 12 ವರ್ಷ ಅಂತಾರೆ. ಆದ್ರೆ ಇಲ್ಲೊಂದು ಆನೆ ಒಂದೇ ಕುಟುಂಬದ ಇಬ್ಬರನ್ನ ಸಾಯಿಸಿದ ಬಳಿಕ 14 ವರ್ಷದ ನಂತರ ಅದೇ ಕುಟುಂಬದ ಮತ್ತಿಬ್ಬರನ್ನ ಕೊಂದಿದೆ. ಈ ವಿಚಿತ್ರ ಹಾಗೂ ಆಘಾತಕಾರಿ ಘಟನೆ ನೇಪಾಳದ ಜಗತ್ಪುರದಲ್ಲಿ ನಡೆದಿದೆ. ನೇಪಾಳದ ಶನಿಚರ ಬೋಟೆ ಎಂಬುವರ ತಂದೆ ತಾಯಿಯನ್ನ 2012ರಲ್ಲಿ ಕೊಂದಿದ್ದ ದುರ್ಬೆ ಎಂಬ ರೌಡಿ ಆನೆ ಅವರು ಹೆದರಿ ಊರು ಬಿಟ್ಟು ಹೋದ 14 ವರ್ಷಗಳ ಬಳಿಕ ಈಗ ಅವರ ಸೊಸೆ ಮತ್ತು ಮೊಮ್ಮಗನನ್ನು ಸಹ ಕ್ರೂರವಾಗಿ ಬಲಿ ಪಡೆದಿದೆ. ಈ ಕುಖ್ಯಾತ ದುರ್ಬೆ ಆನೆಗೆ 2010ರಿಂದ ಇದುವರೆಗೆ ಒಟ್ಟು 25 ಜನ ಬಲಿಯಾಗಿದ್ದಾರೆ. ಸದ್ಯ ಈ ವಿಚಿತ್ರ ಘಟನೆ ಸುತ್ತಮುತ್ತಲಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ನಾಡಗೀತೆಯಲ್ಲಿ ಬದಲಾವಣೆ ತರಲು ಪುರುಷೋತ್ತಮ ಬಿಳಿಮಲೆ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಸಲಹೆ ನೀಡಿದೆ. ಕುವೆಂಪು ರಚಿಸಿರುವ ನಾಡಗೀತೆಯಲ್ಲಿ ಇಷ್ಟು ದಿನಗಳ ಕಾಲ ಬೌದ್ಧ ಧರ್ಮದ ಹೆಸರನ್ನ ಬಿಡಲಾಗಿತ್ತು. ಇದೀಗ ಮತ್ತೆ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವಾದ ಹಿನ್ನೆಲೆ ಧರ್ಮದ ಹೆಸರು ಸೇರ್ಪಡೆ ಮಾಡಲು ಮನವಿ ಮಾಡಲಾಗಿದೆ. ಜೈನರುದ್ಯಾನದ ಜೊತೆಗೆ ಬೌದ್ಧರುದ್ಯಾನ ಎಂದು ಗೀತೆ ಬದಲಾಗಲಿದೆ. ಆಗಸ್ಟ್ 1ರಿಂದ ಬೆಂಗಳೂರು ಸ್ವಚ್ಛತಾ ಅಭಿಯಾನ ಮಾಡ್ತೀವಿ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಸ್ವಂತ ಜಾಗದಲ್ಲಿ ಮಾಲೀಕರು ಜಾಗ ಕ್ಲೀನ್ ಮಾಡಲು ಆಗಸ್ಟ್ 15ರವರೆಗೆ ಅವಕಾಶವನ್ನ ನೀಡಲಾಗಿದೆ. ಆಗಸ್ಟ್ 15ರೊಳಗೆ ಕ್ಲೀನ್ ಮಾಡದಿದ್ರೆ ನಾವೇ ಕ್ಲೀನ್ ಮಾಡ್ತೀವಿ, ಆ ಖರ್ಚನ್ನ ಜಾಗದ ಮಾಲೀಕರ ಬಳಿಯೇ ವಸೂಲಿ ಮಾಡ್ತೇವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ ಹಾಕುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆ ಡಿಜಿಟಲ್ ಸ್ಕ್ರೀನ್ ಹಾಕಲಾಗ್ತಿದೆ. ತೆರಿಗೆ ಕಟ್ಟಿ ಲೈಸೆನ್ಸ್ ಪಡೆದುಕೊಂಡು ಹೋರ್ಡಿಂಗ್ಸ್ ಹಾಕಬೇಕು. ಅನಧಿಕೃತ ಹೋರ್ಡಿಂಗ್ಸ್ ಹಾಕುವವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಶಾಲೆಗಳ ಸುತ್ತಮುತ್ತ ಮಾರಲಾಗುವ ಚಿಪ್ಸ್, ಬಜ್ಜಿ, ಬೋಂಡಾ, ಬೋಟಿ ಸೇರಿದಂತೆ ಜಂಕ್ ಫುಡ್ಗಳ ಮೇಲೆ ಆಹಾರ ಇಲಾಖೆ ನಿಗಾ ಇಟ್ಟಿದೆ. ಜಂಕ್ ಫುಡ್ ಸ್ಯಾಂಪಲ್ಸ್ ಪಡೆದ ಇಲಾಖೆ ಗುಣಮಟ್ಟ ಪರೀಕ್ಷಿಸಲು ಮುಂದಾಗಿದೆ. ಮಕ್ಕಳ ಆರೋಗ್ಯಕ್ಕೆ ಈ ತಿನಿಸುಗಳು ಪರಿಣಾಮ ಬೀರುತ್ತಿದೆಯಾ ಎಂದು ಪರಿಶೀಲನೆ ನಡೆಸುತ್ತಿದೆ. ತಿನ್ನಲು ಯೋಗ್ಯವಲ್ಲ ಅನ್ನಿಸಿದ್ರೆ ಅಂತ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿದೆ. ಕಳೆದ 1 ವಾರದಿಂದ ಚಿಕನ್ ಮತ್ತು ಮೊಟ್ಟೆ ದರ ಏರಿಕೆಯಾಗ್ತಿದೆ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಕೆಜಿ ಚಿಕನ್ ಬೆಲೆ 360 ರೂಪಾಯಿಗೆ ಏರಿಕೆಯಾಗಿದ್ರೆ ಒಂದು ಮೊಟ್ಟೆಯ ಬೆಲೆ 9 ರೂಪಾಯಿಗೆ ಏರಿಕೆಯಾಗಿದೆ. ಕೋಳಿ ಸರಿಯಾಗಿ ಬೆಳವಣಿಗೆ ಆಗದಿರುವುದು ಬೇರೆ ರಾಜ್ಯಕ್ಕೆ ಪೂರೈಕೆಯಿಂದಾಗಿ ಬೆಲೆ ಏರಿಕೆ ಆಗಿದೆ ಎನ್ನಲಾಗ್ತಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಘೋರ ದುರಂತವೊಂದು ತಪ್ಪಿದೆ. ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಧಗಧಗ ಹೊತ್ತಿ ಉರಿದಿದೆ. ಜೀವ ಉಳಿಸಿಕೊಳ್ಳಲು ರೋಗಿಗಳು ಆಸ್ಪತ್ರೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ದೇವಸ್ಥಾನದ ಬಾಗಿಲು, ಗ್ರಿಲ್, ಬ್ಯಾರಿಕೇಡ್ಗಳನ್ನು ಹತ್ತಿ ಹರಸಾಹಸ ಪಡ್ತಾ ಇದ್ದಾರೆ. ಹಣ ನೀಡಿ ಸರತಿ ಸಾಲಿನಲ್ಲಿ ನಿಂತು ಸುಸ್ತಾದ ಭಕ್ತರು ದೇವಸ್ಥಾನದ ಗೇಟ್ ತೆರೆಯದ ಹಿನ್ನೆಲೆ ರೊಚ್ಚಿಗೆದ್ದಿದ್ರು. 2026ರ ಫಿಫಾ ವಿಶ್ವಕಪ್ ರೋಚಕ ಘಟ್ಟಕ್ಕೆ ತಲುಪಿದೆ. ಬುಧವಾರ ಮೊದಲ ಸೆಮಿಫೈನಲ್ ನಡೆಯಲಿದ್ದು ಫ್ರಾನ್ಸ್ ಮತ್ತು ಸ್ಪೇನ್ನಲ್ಲಿ ಮುಖಾಮುಖಿಯಾಗಲಿದೆ ಮತ್ತು ಜುಲೈ 16 ಗುರುವಾರದಂದು ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ಮುಖಾಮುಖಿಯಾಗಲಿದೆ. ಫೈನಲ್ ಪಂದ್ಯ ಜುಲೈ 20ರಂದು ನಡೆಯಲಿದೆ. ಭಾರತೀಯ ಕಾಲಮಾನದಲ್ಲಿ ಮಧ್ಯರಾತ್ರಿ 12:30ಕ್ಕೆ ಪಂದ್ಯ ಶುರುವಾಗಲಿದೆ. ಇನ್ನು ಬೆಂಗಳೂರಿನಲ್ಲಿ ತಡರಾತ್ರಿವರೆಗೂ ಹೋಟೆಲ್, ರೆಸ್ಟೋರೆಂಟ್ ತೆರೆಯಲು ರಾಜ್ಯ ಸರ್ಕಾರ ಅನುಮತಿ ನೀಡಿ ಫುಟ್ಬಾಲ್ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ.
ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 13,100 ರೂಪಾಯಿ ಇತ್ತು. ಇಂದು 13,090 ರೂಪಾಯಿಗೆ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 14,290 ರೂಪಾಯಿ ಇತ್ತು. ಇಂದು 14,280ಕ್ಕೆ ಇಳಿಕೆಯಾಗಿದೆ.